Often think about what the Apostle Paul said. ನಾನು ಆಗಾಗ್ಗೆ ಯೋಚನೆ ಮಾಡ್ತೀನಿ ಅಪೊಸ್ತಲ ಪೌಲ ಹೇಳಿದ ಮಾತಿನ ಬಗ್ಗೆ. In Philippians 3, ಫಿಲಿಪ್ಪಿ 3ರಲ್ಲಿ ಹೀಗೆ ಹೇಳಿದನು ಪೌಲನು. he was a very high in the religious circles among the Jews. ಯಹೂದ್ಯರಲ್ಲಿ ಬಹಳ ಧಾರ್ಮಿಕರಾದ ವ್ಯಕ್ತಿಗಳ ಜೊತೆ ಬಾಳಿದಂತವನು ಅವನು. Very highly respected man. ಬಹಳವಾಗಿ ಗೌರವಾನ್ವಿತ ಒಬ್ಬ ವ್ಯಕ್ತಿಯಾಗಿದ್ದನು. And he says that in verse 5, a Hebrew of the Hebrews. 3:5ರಲ್ಲಿ ಹೀಗೆ ಹೇಳ್ತಾನೆ, ನಾನು ಇಬ್ರಿಯರಿಂದ ಹುಟ್ಟಿದವನು, ಇಬ್ರಿಯರಿಗೆ ಇಬ್ರಿಯನು. That means he was a very high position among the Jews. ಅದರ ಅರ್ಥ ಏನಂದ್ರೆ ಯಹೂದ್ಯರಲ್ಲಿ ಅವನು ಬಹಳ ಉತ್ತಮ ಸ್ಥಾನದಲ್ಲಿದ್ದನು ಅಂತ. But verse 7, whatever was gained to him, he found as loss for Christ. ಆದರೆ 7ನೇ ವಚನದಲ್ಲಿ ಏನು ಹೇಳ್ತಾನೆ, ನನಗೆ ಲಾಭವಂತದ್ದೆಲ್ಲ ನಾನು ನಷ್ಟವೆಂದು ಎಣಿಸಿದ್ದೇನೆ ಅಂತ. And everything, verse 8, is loss when compared to the great value of knowing Jesus Christ my Lord. ಯೇಸುವನ್ನು ಅರಿಯುವ ಅತಿ ಶ್ರೇಷ್ಠವಾದದನ್ನ ನಾನು ಹೋಲಿಸಿ ನೋಡಿದ್ರೆ ಬೇರೆ ಎಲ್ಲವೂ ನಷ್ಟ ಎಂದು ಎಣಿಸುತ್ತೇನೆ. And verse 8, last part, he counts it all as rubbish compared to Christ. ಇದರಲ್ಲಿ 8ನೇ ವಚನ ಕಡೆಯಲ್ಲಿ ಹೇಳ್ತಾನೆ, ಎಲ್ಲವನ್ನು ನಾನು ಕಸವೆಂದು ಎಣಿಸುತ್ತೇನೆ ಅಂತ. It's very important if we are Christians to understand that. ನಾವು ಕ್ರೈಸ್ತರಾಗಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. All the honor and position and education you get in this world, ಈ ಲೋಕದಲ್ಲಿ ನಮಗೆ ಇರುವಂತ ಎಲ್ಲ ಗೌರವ ಅಥವಾ ಅಧಿಕಾರ ಎಲ್ಲವೂ compared to Christ, it's rubbish. ಆ ಒಂದು ಕ್ರಿಸ್ತನನ್ನ ನಾವು ಹೋಲಿಸಿ ನೋಡಿದ್ರೆ ಅದು ಕಸ. See, in the world, so many people admire politicians, film stars, rich businessmen. ಈ ಲೋಕದಲ್ಲಿ ನಾವು ನೋಡ್ತೇವೆ ರಾಜಕಾರಣಿಗಳನ್ನ, ಸಿನಿಮಾ ತಾರೆಗಳನ್ನ, ಒಬ್ಬ ಬಹಳ ದೊಡ್ಡ ವ್ಯಾಪಾರಿನ ನಾವು ಗೌರವಿಸ್ತಾರೆ. And even in the Christians, among Christians, they admire pastors and bishops and senior pastors and all that. ಈ ಕ್ರೈಸ್ತರ ಮಧ್ಯದಲ್ಲಿ ಕೂಡ ನಾವು ಅದನ್ನು ನೋಡ್ತೀವಿ. ಒಬ್ಬ ಸಭಾಪಾಲಕನು, ಹಿರಿಯ ಸಭಾಪಾಲಕನು, ಇವ್ರನ್ನೆಲ್ಲ ನಾವು ಘನವಾಗಿ ನೋಡ್ತೀವಿ. If they don't see all of that as rubbish compared to Christ, ಅವರು ಆ ಒಂದು ಸ್ಥಾನಮಾನಗಳನ್ನೆಲ್ಲ ಕ್ರಿಸ್ತನಿಗೆ ಹೋಲಿಸಿ ಇದು ಕಸ ಎಂದು ಹೆಣಿಸಲಿಲ್ಲ ಅಂದ್ರೆ they cannot follow the Lord. ಕರ್ತನನ್ನ ಹಿಂಬಾಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. Please remember this. ಇದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. Anything of this earth that has made you somebody special, if you think that has got any value, ಈ ಲೋಕದಲ್ಲಿ ಇರುವಂತದ್ದು ಯಾವುದಾದ್ರೂ ನೀವು ಲಾಭ ಮತ್ತು ಉತ್ತಮ ಅಂತ ಅಂದ್ಕೊಂಡ್ರೆ, people are proud of the family they come from, ಜನರು ಹೆಚ್ಚಳ ಪಡ್ತಾರೆ, ಅವರು ಒಂದು ಕುಟುಂಬದಿಂದ ಬಂದಿದ್ದಾರೆ, education they've got, ಅವರಿಗೆ ಸಿಕ್ಕಂತ ವಿದ್ಯಾಭ್ಯಾಸದಲ್ಲಿ ಸಂತೋಷ, or they are leading a church, ಒಂದು ಸಭೆಯನ್ನ ನಡೆಸುವಂತ ಕಾರ್ಯದಲ್ಲಿ ಹೆಚ್ಚಳ ಪಡ್ತಾರೆ, they've got a title like reverend or right reverend, ರೈಟ್ ರೆವರೆಂಡ್ ಅಂತ ಆ ಒಂದು ಪದವಿಯನ್ನು ಹೊಂದಿರೋದ್ರ ಬಗ್ಗೆ senior pastor, ಅತಿ ಮುಖ್ಯವಾದ ಒಬ್ಬ ಸಭಾಪಾಲಕನು ಅನ್ನುವಂತ. What is it in God's eyes? ದೇವರ ದೃಷ್ಟಿಯಲ್ಲಿ ಏನದು? Rubbish. ಅದು ಕಸ. You know what rubbish is? ಕಸ ಅಂದ್ರೆ ಏನು ಗೊತ್ತಾ? What you throw away into the trash. ನೀವು ಆ ಬುಟ್ಟಿಯಲ್ಲಿ, ಕಸದ ತೊಟ್ಟಿಯಲ್ಲಿ ಹಾಕುವಂತದ್ದು. What the people collect as rubbish to throw away. ಜನರು ಅದನ್ನ ಸೇರಿಸಿ ಅದನ್ನ ಬಿಸಾಡ್ತಾರೆ. That is what all the greatness in the world and all the greatness in the church is like that. ಅದಕ್ಕೆ ಸಮನಾಗಿದೆ. ಈ ಲೋಕದಲ್ಲಿ ಇರುವಂತದ್ದು, ಸಭೆಯಲ್ಲಿ ಇರುವಂತದ್ದು, ಅದೆಲ್ಲ ಪದವಿಗಳೆಲ್ಲ ಅದಕ್ಕೆ ಸಮಾನ. Because Paul saw that, his life became very useful to the Lord. ಅದನ್ನ ಪೌಲನು ನೋಡಿದ ಕಾರಣ ಅವನ ಜೀವಿತ ಬಹಳ ಉತ್ತಮವಾಗಿತ್ತು. I want to ask you whether you have seen it. ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಅದನ್ನ ನೀವು ನೋಡಿದ್ದೀರಾ? God has shown that to me very clearly. ನನಗೆ ಬಹಳ ಸ್ಪಷ್ಟವಾಗಿ ದೇವರು ಅದನ್ನು ತೋರಿಸಿದ್ದಾರೆ. Greatness in the world, ಲೋಕದಲ್ಲಿ ಉತ್ತಮವಾದದ್ದು. greatness in CFC ನಲ್ಲಿ ಬಹಳ ಮಹತ್ವವಾದದ್ದು rubbish, ಅದು ಕಸ compared to Christ. ಕ್ರಿಸ್ತನಿಗೆ ಹೋಲಿಸಿ ನೋಡಿದೆ. And as long as I keep that before me, ಅದನ್ನ ಎಲ್ಲಿಯವರೆಗೆ ನಾನು ಮುಂದೆ ಇಟ್ಕೊಂಡಿರ್ತೀನಿ, that sense of value, ಆ ಒಂದು ಮೌಲ್ಯ, everything in the world,
ಬೇರೆ ಎಲ್ಲ ವಿಷಯಗಳು, everything in so-called Christendom also, ಕ್ರೈಸ್ತ ರಾಜ್ಯದಲ್ಲಿರುವಂತದ್ದು ಕೂಡ compared to Christ is rubbish. ಅದು ಕ್ರಿಸ್ತನಿಗೆ ಹೋಲಿಸಿ ನೋಡಿದ್ರೆ ಕಸ. Then ನಂತರ Christ will become more and more precious to us. ನಂತರ ನಮಗೆ ಕ್ರಿಸ್ತನು That is ಅಮೂಲ್ಯನಾಗ್ತಾನೆ. the only way we can grow spiritually. ಅದೇ ಒಂದೇ ಒಂದು ಮಾರ್ಗ ನಾವು ಆತ್ಮಿಕವಾಗಿ ಬೆಳಲಿಕ್ಕೆ I ಸಹಾಯವಾಗುತ್ತೆ. want to ask all of you to examine yourself. ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ ನೋಡಿ. Is there anything in your life that you glory in outside of Christ? ನೀವು ಯಾವುದೇ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಿಂತ ಹೊರಗಡೆ ಇರುವಂತದ್ದು ಅದರಲ್ಲಿ ಆನಂದ ಪಡ್ತೀರಾ? Maybe in your job, ನಿಮ್ಮ ಕೆಲಸವಾಗಿರಬಹುದು, as I said earlier, in your house or your money, ನೀವು ಹಣ ಇರಬಹುದು ಅಥವಾ ಮನೆ ಇರಬಹುದು, or your children, ನಿಮ್ಮ ಮಕ್ಕಳ ವಿಷಯದಲ್ಲಿ ಇರಬಹುದು, how well they are doing in school, ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, or whatever. ಇನ್ನು ಏನೇ ಆಗಿರ್ಬೋದು. That is what is hindering you from growing spiritually. ಅದು ನೀವು ಆತ್ಮೀಕವಾಗಿ ಬೆಳೆಯೋದನ್ನ ತಡಿತಾ ಇದೆ. It's one of the things that God opened my eyes to many years ago. ಬಹಳ ವರ್ಷದ ಮೊದಲು ದೇವರು ನನ್ನ ಕಣ್ಣನ್ನ ತೆರೆದಿದ್ದು ಈ ವಿಷಯದಲ್ಲಿ. You must always consider everything on earth as rubbish compared to Christ. ಕ್ರಿಸ್ತನಿಗೆ ಹೋಲಿಸಿ ನೋಡಿದ್ರೆ ನೀನು ಈ ಲೋಕದಲ್ಲಿ ಇರುವಂತದ್ದನ್ನೆಲ್ಲ ಕಸವಾಗಿ ಎಣಿಸಬೇಕು ಅಂತ. Greatness in the world, greatness in the church, rubbish compared to Christ. ಈ ಲೋಕದಲ್ಲಿ ಮಹತ್ತಾದದ್ದು, ಸಭೆಯಲ್ಲಿ ಮಹತ್ತಾದದ್ದು ಎಲ್ಲ ಕ್ರಿಸ್ತನಿಗೆ ಹೋಲಿಸಿದ್ರೆ ಕಸ.